ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬರೋಬ್ಬರಿ 2 ದಶಕದ ಬಳಿಕ ಮತ್ತೊಮ್ಮೆ ಟೆಲಿಕಾಂ ಕ್ಷೇತ್ರದಲ್ಲಿ BSNL ಬಿರುಗಾಳಿ ಬೀಸಿದೆ. ಈ ಬಿರುಗಾಳಿಗೆ ಖಾಸಗಿ ಕಂಪನಿಗಳು ಕೊಚ್ಚಿಕೊಂಡು ಹೋಗುವ ಮುನ್ಸೂಚನೆ ಸಿಕ್ಕಿದೆ. ಏಕಚಕ್ರಾಧಿಪತಿಯಾಗಿ ಟೆಲಿಕಾಂ ಕ್ಷೇತ್ರವನ್ನ ಆಳುತ್ತಿದ್ದ ಜಿಯೋದ ಜೀವವೇ ಹೋಗುವ ಮಟ್ಟಿಗೆ ಈಗ BSNL ಆರ್ಭಟ ಮಾಡ್ತಾ ಇದೆ. ಏರ್ಟೆಲ್ ಅಂತೂ ತನ್ನ ಅಸ್ತಿತ್ವ ಉಳಿಯುತ್ತೋ ಇಲ್ಲವೋ ಅನ್ನುವ ಭಯದಲ್ಲಿದೆ. ಇನ್ನೇನು ಸ್ವಲ್ಪ ಮಟ್ಟಿಗೆ ಉಸಿರಾಡೋದಕ್ಕೆ ಶುರು ಮಾಡಿದ್ದ ವಡಾಫೋನ್ ಐಡಿಯಾವಂತೂ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗುವ ಆತಂಕದಲ್ಲಿದೆ. ಅಷ್ಟರ ಮಟ್ಟಿಗೆ ಟೆಲಿಕಾಂ ಕ್ಷೇತ್ರದಲ್ಲಿ ಸರ್ಕಾರಿ ಸೌಮ್ಯದ BSNL ಸದ್ದು ಮಾಡ್ತಾ ಇದೆ. ನಷ್ಟದ ಸುಳಿಯಲ್ಲಿದ್ದ BSNL ಬರೋಬ್ಬರಿ 17 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಲಾಭದ ಮೆಟ್ಟಿಲು ಹತ್ತಿ ನಿಂತಿದೆ. ಭಾರತದ ಟೆಲಿಕಾಂ ಮಾರ್ಕೆಟ್ ಸಂಪೂರ್ಣವಾಗಿ ಖಾಸಗಿ ಕಂಪನಿಗಳ ಕಬ್ಜವಾಯಿತು ಅನ್ನುವಾಗ BSNL ಫಿನಿಕ್ಸ್ನಂತೆ ಮೇಲೆದ್ದು ಬಂದಿದೆ. ನಷ್ಟದಲ್ಲಿರುವಾಗಲೇ ಗ್ರಾಹಕ ಸ್ನೇಹಿಯಾಗಿ ಗ್ರಾಹಕರ ಪರವಾಗಿ ನಿಂತಿದ್ದ BSNL ಈಗ ಲಾಭದ ಹಳಿಗೆ ಬರ್ತಾ ಇದ್ದಂತೆ ತನ್ನ ಲಾಭದ ಪಾಲಿನಲ್ಲಿ ಗ್ರಾಹಕರಿಗೂ ಕೂಡ ಉಪಯೋಗವಾಗುವಂತಹ ದೊಡ್ಡ ದೊಡ್ಡ ಆಫರ್ಗಳನ್ನು ನೀಡೋದಕ್ಕೆ ಮುಂದಾಗುತ್ತಿದೆ. BSNL ನೀಡ್ತಾ ಇರುವ ಒಂದೊಂದು ಆಫರ್ಗಳು ಕೂಡ ಟೆಲಿಕಾಂ ಕ್ಷೇತ್ರವನ್ನ ರಾಜನಂತೆ ಆಳುತ್ತಿದ್ದ ಖಾಸಗಿ ಕಂಪನಿಗಳ ಎದೆಯಲ್ಲಿ ನಡುಕ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ 17 ವರ್ಷಗಳ ಕಾಲ ನಷ್ಟದಲ್ಲಿದ್ದ BSNL ಈಗ ಲಾಭದ ಹಳಿಗೆ ಮರಳಿ ಬಂದಿದ್ದು ಹೇಗೆ? ಈ ಆರ್ಥಿಕ ಸಾಲಿನಲ್ಲಿ BSNL ಗಳಿಸಿದ ಲಾಭ ಎಷ್ಟು? BSNL ಬಿರುಗಾಳಿಗೆ ಸಿಲುಕಿರುವ ಖಾಸಗಿ ಕಂಪನಿಗಳ ಪರಿಸ್ಥಿತಿ ಏನಾಗಿದೆ? BSNL ಗ್ರಾಹಕರಿಗೆ ಯಾವೆಲ್ಲ ಆಫರ್ಗಳನ್ನು ನೀಡಿದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ನಾವು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ. ಭಾರತದ ಟೆಲಿಕಾಂ ಕ್ಷೇತ್ರ ಡುಯೋಪೊಲಿ ಆಗುತ್ತೆ. 2 ಕಂಪನಿಗಳು ಟೆಲಿಕಾಂ ಜಗತ್ತನ್ನ ಆಳುತ್ತವೆ. ಏರ್ಟೆಲ್ ಹಾಗೂ ಜಿಯೋ ಕಂಪನಿಗಳು ಮಾತ್ರ ಟೆಲಿಕಾಂ ಕ್ಷೇತ್ರದಲ್ಲಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದರಿಂದ ಗ್ರಾಹಕರಿಗೆ ತೊಂದರೆ ಆಗಬಹುದು ಅನ್ನುವ ವಿಚಾರವನ್ನ ಆ ವಿಡಿಯೋದಲ್ಲಿ ತಿಳಿಸಿದ್ವಿ. ಸರ್ಕಾರ ಕೂಡ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿತ್ತು. ಈ ವಿಚಾರವಾಗಿ ಕೆಲವೊಂದು ಕ್ರಮಗಳನ್ನ ಕೂಡ ತೆಗೆದುಕೊಂಡಿತ್ತು. ಆದರೆ ಈಗ ಟೆಲಿಕಾಂ ಕ್ಷೇತ್ರದಲ್ಲಿದ್ದ ಅದೊಂದು ಭಯ ಹೊರಟು ಹೋಗಿದೆ. ಈ ಭಯವನ್ನ ಹೋಗಲಾಡಿಸಿದ್ದು ಭಾರತದ ಹೆಮ್ಮೆಯ BSNL ಸಂಸ್ಥೆ. ಹೌದು, ಇದೇ ಮೊದಲ ಬಾರಿಗೆ 17 ವರ್ಷದ ಬಳಿಕ BSNL ಲಾಭದ ಹಾದಿಗೆ ಮರಳಿದೆ. ಅದು ಕೂಡ ಬರೋಬ್ಬರಿ 262 ಕೋಟಿಯಷ್ಟು ಲಾಭ ಗಳಿಸಿದೆ BSNL. ಹಾಗಂತ ಇದು ವರ್ಷದಲ್ಲಿ ಗಳಿಸಿದ ಲಾಭ ಅಂತ ಅಂದುಕೊಳ್ಳಬೇಡಿ. ಕೇವಲ 3 ತಿಂಗಳ ಅವಧಿಯಲ್ಲಿ ಗಳಿಸಿದ ಲಾಭ ಇದು. ಈ ಲಾಭವನ್ನ ವಿಶ್ಲೇಷಣೆ ಮಾಡ್ತಾ ಇರುವ ತಜ್ಞರು ಇದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಬಣ್ಣಿಸಿದ್ದಾರೆ. ಕಳೆದ 2 ದಶಕದಿಂದ BSNL ಅನ್ನ ಜನರು ಮರ್ತೇ ಬಿಟ್ಟಿದ್ರು. BSNL ಅನ್ನುವ ಸಂಸ್ಥೆ ಇನ್ನೇನು ಸಂಪೂರ್ಣವಾಗಿ ಮುಳುಗಿಯೇ ಹೋಯಿತು ಅನ್ನುವಾಗ ಈಗ BSNL ಯಾರು ಊಹೆ ಮಾಡದ ರೀತಿಯಲ್ಲಿ ಮೇಲೆದ್ದು ಬಂದಿದೆ. ಹಾಗಾದರೆ BSNL ಇದ್ದಕ್ಕಿದ್ದ ಹಾಗೆ ಈ ರೀತಿ ಮೇಲೆದ್ದು ಬರೋದಕ್ಕೆ ಕಾರಣವೇನು ಅಂತ ಕೇಳಿದ್ರೆ ಅದರ ಹಿಂದೆ ಹಲವು ಕಾರಣಗಳಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ BSNL ಒಂದು ಸರ್ಕಾರಿ ಸೌಮ್ಯದ ಸಂಸ್ಥೆ. ಸರ್ಕಾರಿ ಸಂಸ್ಥೆ ಅಂದರೆ ಅಲ್ಲಿ ಅವ್ಯವಸ್ಥೆಗಳು ಇರೋದು ಸಾಮಾನ್ಯ. ಒಂದು ಕ್ಷೇತ್ರದಲ್ಲಿ ಸರ್ಕಾರಿ ಸಂಸ್ಥೆಯ ವಿರುದ್ಧ ಖಾಸಗಿ ಸಂಸ್ಥೆಗಳು ಕೂಡ ಕಾಂಪೀಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಅಲ್ಲಿ ಸರ್ಕಾರಿ ಸಂಸ್ಥೆಗಳು ಯಾವಾಗಲೂ ನೆಲಕಚ್ಚುತ್ತವೆ. BSNLಗೆ ಕೂಡ ಇದೇ ಆಗಿದ್ದು. ಟೆಲಿಕಾಂ ಕ್ಷೇತ್ರದಲ್ಲಿ ಯಾವಾಗ ಖಾಸಗಿ ಸಂಸ್ಥೆಗಳ ಎಂಟ್ರಿ ಆಯಿತೋ ಅಲ್ಲಿಂದ BSNL ನಿಧಾನವಾಗಿ ನಷ್ಟದತ್ತ ಹೊರಳಿತ್ತು. ಸರ್ಕಾರಿ ಸಂಸ್ಥೆ ಅಂದಾಗ ಅಲ್ಲಿ ಸಂಬಳ ಹೆಚ್ಚಿರುತ್ತೆ, ಕೆಲಸ ಕಡಿಮೆ ಮಾಡ್ತಾರೆ. ಆದರೆ ಖಾಸಗಿ ಕಂಪನಿಗಳಲ್ಲಿ ಹಾಗಿರೋದಿಲ್ಲ. ಅಲ್ಲಿ ಹೇಳುವವರು ಕೇಳುವವರು ಎಲ್ಲರೂ ಇರ್ತಾರೆ. ಹೀಗಾಗಿ BSNL ನಾವಿಕನಿಲ್ಲದ ದೋಣಿಯಂತಾಗಿ ಬಿಟ್ಟಿತ್ತು. ಕಳೆದ 15 ವರ್ಷಗಳಿಂದಲೂ ಕೂಡ ಇದೇ ಆಗಿದ್ದು. ಕಳೆದ 2-3 ವರ್ಷಗಳಿಂದ ಸರ್ಕಾರ ಈ ಸಂಸ್ಥೆಯನ್ನ ಹೇಗಾದರೂ ಮಾಡಿ ಮೇಲಕ್ಕೆತ್ತಲೇಬೇಕು ಅಂತ ಪಣ ತೊಟ್ಟಿತ್ತು. ಇದಕ್ಕಾಗಿ ಹಲವಾರು ಬದಲಾವಣೆಗಳನ್ನ ಕೂಡ ಮಾಡಿತ್ತು. ಅದರಲ್ಲಿ ಪ್ರಮುಖವಾಗಿ ಖರ್ಚುಗಳಿಗೆ ಕಡಿವಾಣ ಹಾಕುವ ನಿರ್ಧಾರ, ದುಂದು ವೆಚ್ಚಗಳಿಗೆ ಬ್ರೇಕ್ ಹಾಕಲಾಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ BSNL ನೆಟ್ವರ್ಕ್ ಸಮಸ್ಯೆಯನ್ನ ದೊಡ್ಡ ಪ್ರಮಾಣದಲ್ಲಿ ಎದುರಿಸ್ತಾ ಇತ್ತು. ಆದರೆ ಈ ಬಾರಿ ದೇಶದ ಮೂಲೆ ಮೂಲೆಗೂ BSNL ನೆಟ್ವರ್ಕ್ ಅನ್ನ ವಿಸ್ತರಣೆ ಮಾಡುವ ಕಾರ್ಯ ದೊಡ್ಡ ಮಟ್ಟದಲ್ಲಿ ನಡೆದಿದೆ. BSNL ಯಾವಾಗ 4G ಸೇವೆಯನ್ನ ನೀಡೋದಕ್ಕೆ ಶುರು ಮಾಡ್ತೋ ಅಲ್ಲಿಂದ ಜನ ಕೂಡ BSNLನತ್ತ ಮುಖ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ನು ಗ್ರಾಹಕರಿಗೆ ಯಾವ ರೀತಿಯ ಸೇವೆಯ ಅಗತ್ಯ ಇತ್ತೋ ಆ ಸೇವೆಗಳಿಗೆ ಈ ಬಾರಿ ಮೊದಲ ಆದ್ಯತೆ ನೀಡಲಾಗಿತ್ತು. ಅಂದರೆ ಗ್ರಾಹಕ ಸ್ನೇಹಿ ಸೇವೆಗಳನ್ನ BSNL ಹೆಚ್ಚು ಮಾಡ್ತಾ ಹೋಯಿತು. ಖಾಸಗಿ ಕಂಪನಿಗಳು ಯೋಚನೆ ಮಾಡೋದಕ್ಕೆ ಸಾಧ್ಯವಾಗದ ಕೆಲವೊಂದು ಆಫರ್ಗಳನ್ನು BSNL ಕೊಡ್ತಾ ಹೋಯಿತು.
ಉದಾಹರಣೆಗೆ ಹೇಳೋದಾದರೆ ನಿಮ್ಮ ಮನೆಗೆ BSNL ಫೈಬರ್ ಮೂಲಕ ಬ್ರಾಡ್ ಬ್ಯಾಂಡ್ ಅಥವಾ ವೈಫೈ ಹಾಕಿಸಿಕೊಂಡಿದ್ರೆ ನೀವು ದೇಶದ ಯಾವ ಮೂಲೆಗೆ ಹೋದ್ರೂ ಅಂದರೆ ವಿಮಾನ ನಿಲ್ದಾಣ, ಕೆಫೆ, ರೈಲ್ವೆ ಸ್ಟೇಷನ್ ಹಾಗೂ ಇತರ ಕೆಲವೊಂದು ಪ್ರಮುಖ ಸ್ಥಳಗಳಲ್ಲಿ ನಿಮಗೆ BSNLನ ವೈಫೈ ಉಚಿತವಾಗಿ ಸಿಗುತ್ತೆ. ಇಂತಹ ಕೆಲವೊಂದು ಗೇಮ್ ಚೇಂಜರ್ ಆಫರ್ಗಳನ್ನು BSNL ನೀಡಿದೆ. ಇಲ್ಲಿ BSNL ಕೇವಲ ಮೊಬೈಲ್ ಕಡೆ ಮಾತ್ರ ಫೋಕಸ್ ಮಾಡಿಲ್ಲ, ಬ್ರಾಡ್ ಬ್ಯಾಂಡ್ ಸೇವೆಗಳತ್ತ ಕೂಡ ಗಮನ ಹರಿಸಿದೆ. ಖಾಸಗಿ ಕಂಪನಿಗಳಿಗೆ ಸೆಡ್ ಹೊಡೆಯುವಂಥ ಆಫರ್ಗಳನ್ನು ಕೂಡ ಕೊಡ್ತಾ ಇದೆ. ಸ್ನೇಹಿತರೆ, ನೀವೆಲ್ಲ ಜಿಯೋ ಸಿಮ್ ಅನ್ನು ಬಳಕೆ ಮಾಡ್ತಾ ಇದ್ದರೆ ನಿಮಗೆ ಜಿಯೋ ಟಿವಿಯಲ್ಲಿ ಬಹುತೇಕ ಎಲ್ಲ ಚಾನಲ್ಗಳನ್ನು ಉಚಿತವಾಗಿ ನೋಡೋದಕ್ಕೆ ಸಾಧ್ಯವಿದೆ. ಇಂಥದ್ದೇ ಆಫರನ್ನು BSNL ಕೂಡ ಕೊಟ್ಟಿದೆ. ಇಲ್ಲಿ BSNL BITV ಅನ್ನುವ ಹೊಸ ಫೀಚರನ್ನು ಪರಿಚಯ ಮಾಡಿದೆ. ಇದು ಕೇವಲ ಮೊಬೈಲ್ಗೆ ಸೀಮಿತವಾಗಿಲ್ಲ, ಬ್ರಾಡ್ ಬ್ಯಾಂಡ್ ಸೇವೆ ಹಾಕಿಸಿಕೊಂಡವರಿಗೆ ಸ್ಮಾರ್ಟ್ ಟಿವಿ ಮೂಲಕ IFTVಯ ಸೇವೆಯನ್ನು ಕೂಡ BSNL ಒದಗಿಸ್ತಾ ಇದೆ. ಹೀಗೆ BSNL ತನ್ನ ಕ್ವಾಲಿಟಿಯನ್ನು ಹೆಚ್ಚು ಮಾಡ್ತಾ ಇದ್ದಂತೆ ಮತ್ತೊಮ್ಮೆ ಗತಕಾಲದ ವೈಭವಕ್ಕೆ ಮರಳಿದೆ. ಯಾವ ಜನ BSNLನ ಮೇಲೆ ನಂಬಿಕೆ ಕಳೆದುಕೊಂಡಿದ್ರೋ ಅವರ ನಂಬಿಕೆಯನ್ನು ಮತ್ತೊಮ್ಮೆ ಸಂಪಾದನೆ ಮಾಡುವಲ್ಲಿ BSNL ಯಶಸ್ವಿಯಾಗಿದೆ. ಕಳೆದ 2-3 ತಿಂಗಳಿನಿಂದ BSNL ಬಳಕೆದಾರರ ಸಂಖ್ಯೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾ ಇದೆ. ಈಗ BSNL ತನ್ನ ಗ್ರಾಹಕರ ಸಂಖ್ಯೆಯನ್ನು 9 ಕೋಟಿಗೆ ಏರಿಕೆ ಮಾಡಿದೆ. ಖಾಸಗಿ ಕಂಪನಿಗಳ ಅಧಿಕ ಟ್ಯಾರಿಫ್ ಪ್ಲಾನ್ಗೆ ಬೇಸತ್ತ ಜನ BSNLಗೆ ತಮ್ಮ ಸಿಮ್ಗಳನ್ನು ಪೋರ್ಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಖಾಸಗಿ ಕಂಪನಿಗಳು ಅಂದರೆ ಜಿಯೋ ಹಾಗೂ ಏರ್ಟೆಲ್ ರೀಚಾರ್ಜ್ ದರವನ್ನು ತಿಂಗಳಿನಿಂದ ತಿಂಗಳಿಗೆ ಏರಿಕೆ ಮಾಡ್ತಾ ಇವೆ. ಆದರೆ BSNL ಮಾತ್ರ ತಿಂಗಳಿನಿಂದ ತಿಂಗಳಿಗೆ ತನ್ನ ಹೊಸ ರೀಚಾರ್ಜ್ ಪ್ಲಾನನ್ನು ಪರಿಚಯ ಮಾಡ್ತಾ ಇದೆ. ಅದು ಕೂಡ ಅತ್ಯಂತ ಕಡಿಮೆ ದರದ ಆಫರ್ಗಳನ್ನು ತನ್ನ ಗ್ರಾಹಕರಿಗೆ ನೀಡ್ತಾ ಇದೆ. ಉದಾಹರಣೆಗೆ ಹೇಳೋದಾದರೆ BSNLನಲ್ಲಿ 277 ರೂಪಾಯಿಯ ರೀಚಾರ್ಜ್ ಪ್ಲಾನ್ ಇದೆ. ಈ ಪ್ಲಾನ್ನಲ್ಲಿ ಒಟ್ಟು 120 GB ಡೇಟಾ ಸಿಗುತ್ತೆ. ಈ ಯೋಜನೆಯ ವ್ಯಾಲಿಡಿಟಿ 60 ದಿನಗಳು. ಈ ಪ್ಲಾನ್ನಲ್ಲಿ ಪ್ರತಿದಿನ 2 GB ಡೇಟಾ ಸಿಗಲಿದೆ. ಇದನ್ನು ಸಿಂಪಲ್ ಆಗಿ ಲೆಕ್ಕಾಚಾರ ಮಾಡಿದರೆ ನೀವು ಜಸ್ಟ್ 5 ರೂಪಾಯಿಯಲ್ಲಿ 2 GB ಡೇಟಾವನ್ನು ಪಡೆಯಬಹುದು. ಇದರಲ್ಲಿ ಫ್ರೀ ಆಗಿ ವಾಯ್ಸ್ ಕಾಲ್ ಸೌಲಭ್ಯ ಇಲ್ಲದೇ ಇದ್ರೂ ಕೇವಲ ಇಂಟರ್ನೆಟ್ ವಿಚಾರದಲ್ಲಿ ರೀಚಾರ್ಜ್ ಮಾಡುವವರಿಗೆ ಇದು ಒನ್ ಆಫ್ ದಿ ಬೆಸ್ಟ್ ಪ್ಲಾನ್. ಇನ್ನು ಜಸ್ಟ್ 900 ರೂಪಾಯಿಗಳಿಗೆ ಪೂರ್ತಿ 6 ತಿಂಗಳಿಗೆ ಅನ್ಲಿಮಿಟೆಡ್ ಕರೆ ಮತ್ತು 90 GB ಡೇಟಾದ ಸೂಪರ್ ಪ್ಲಾನ್ ಅನ್ನ ಕೂಡ BSNL ನೀಡ್ತಾ ಇದೆ. ಹೀಗೆ BSNL ನೀಡ್ತಾ ಇರುವ ಒಂದೊಂದು ಆಫರ್ಗಳು ಕೂಡ ಗ್ರಾಹಕರನ್ನ ಸೆಳೆಯುತ್ತಿದೆ. ಹೀಗಾಗಿ ಗ್ರಾಹಕರು ಕೂಡ ಖಾಸಗಿ ಕಂಪನಿಗಳಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಸರ್ಕಾರಿ ಸೌಮ್ಯದ BSNLಗೆ ಹಾಯ್ ಹೇಳ್ತಿದ್ದಾರೆ. ಇದೆಲ್ಲ ಕಾರಣದಿಂದ BSNL ಲಾಭದ ಹಳಿಗೆ ಮರಳುತ್ತಿದೆ. ಏನೇ ಆಫರ್ ಕೊಟ್ಟರು ನಮ್ಮಲ್ಲಿ ನೆಟ್ವರ್ಕ್ ಇಲ್ವಲ್ಲ, ನೆಟ್ವರ್ಕ್ ಇಲ್ಲದೇ ಇದ್ರೆ ಯಾವ ಆಫರ್ ಇದ್ರೂ ಏನು ಪ್ರಯೋಜನ ಅನ್ನುವ ಪ್ರಶ್ನೆ ನಿಮ್ಮಲ್ಲೂ ಮೂಡಿರಬಹುದು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇವತ್ತಿಗೂ ಕೂಡ BSNLನ ನೆಟ್ವರ್ಕ್ ಜಾಲ ಹಳ್ಳಿಗೂ ಇದೆ. ಯಾವುದೇ ನೆಟ್ವರ್ಕ್ ಸಿಗದ ಜಾಗದಲ್ಲೂ ಕೂಡ BSNL ನೆಟ್ವರ್ಕ್ ಸಿಗುತ್ತೆ. ಅದರಲ್ಲೂ ಹಳ್ಳಿ ಪ್ರದೇಶಗಳಲ್ಲಿ BSNL ನೆಟ್ವರ್ಕ್ ಸಿಕ್ಕೇ ಸಿಗುತ್ತೆ. ಸಮಸ್ಯೆ ಇರೋದು ಇಂಟರ್ನೆಟ್ನ ವಿಚಾರದಲ್ಲಿ ಮಾತ್ರ. ಇಂಟರ್ನೆಟ್ ಸೇವೆಯ ವಿಚಾರದಲ್ಲಿ BSNL ಹಿಂದೆ ಇದೆ ಅನ್ನೋದು ಸತ್ಯ. ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುತ್ತಿದೆ. ಅದಕ್ಕೆ ಸಾಕ್ಷಿ ಅನ್ನುವಂತೆ BSNL ತನ್ನ ನೆಟ್ವರ್ಕ್ ಜಾಲವನ್ನು ವಿಸ್ತರಣೆ ಮಾಡ್ತಾ ಇದೆ. 4G ಮೊಬೈಲ್ ಟವರ್ ಅಳವಡಿಕೆ ಮಾಡ್ತಾ ಇದೆ. ಈಗಾಗಲೇ ದೇಶದಲ್ಲಿ 65,000 ಹೊಸ ಟವರ್ ಸ್ಥಾಪಿಸಿದ್ದು ಶೀಘ್ರದಲ್ಲೇ ಈ ಸಂಖ್ಯೆಯನ್ನು 1 ಲಕ್ಷದ ಗಡಿ ಮುಟ್ಟಿಸಲು BSNL ಗುರಿ ಇಟ್ಕೊಂಡಿದೆ. ಅದೇನೇ ಇರಲಿ, BSNL ಲಾಭದ ಹಳಿಗೆ ಮರಳಿರೋದು ಖಾಸಗಿ ಕಂಪನಿಗಳಿಗೆ ಬಿಸಿ ಮುಟ್ಟಿಸಿದೆ. ಇನ್ನಾದರೂ ಖಾಸಗಿ ಕಂಪನಿಗಳು ತಮ್ಮ ರೀಚಾರ್ಜ್ ಪ್ಲಾನ್ ಅನ್ನ ಬದಲಾವಣೆ ಮಾಡ್ತಾವ ಅನ್ನೋದನ್ನ ಕಾದು ನೋಡಬೇಕು. BSNLನ ಈ ಬೆಳವಣಿಗೆಯ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.